ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನಮಗೆ ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡ್ತಾಯಿದ್ರು, ಡೋಲೋತ್ಸವ ಬಗ್ಗೆ ವಿವರಣೆ ಕೊಡಿ ಅಂತ. ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಇವಾಗ ಡೋಲೋತ್ಸವದ ಜೊತೆಗೆ ಏನೆಲ್ಲ ಆರ್ಜಿತ ಸೇವೆಗಳು, ಹಾಗೆ ಅದರ ಪ್ರೊಸೀಜರ್ ಏನು, ಹಾಗೆ ಕಾಸ್ಟ್ ಎಷ್ಟು, ಹಾಗೆ ಇದನ್ನು ಹೇಗೆ ಬುಕ್ ಮಾಡ್ಕೋಬೇಕು ಅನ್ನೋ ಎಲ್ಲ ಡೀಟೇಲ್ಸ್ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಡ್ತೀವಿ. ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲಿಗೆ ಡೋಲೋತ್ಸವ ಅಂದರೇನು, ಮತ್ತು ಅದನ್ನು ಬುಕ್ ಮಾಡಿಕೊಂಡ್ರೆ ಆಗೋ ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ತಿರುಮಲದಲ್ಲಿ ಆರ್ಜಿತ ಸೇವೆಗಳು ಅಂತ ಶ್ರೀನಿವಾಸನಿಗೆ ನೆರವೇರುತ್ತೆ. ಕೆಲವೊಂದು ಸೇವೆಗಳು ನೀವು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನ, ಇದೆಲ್ಲ ಸೇವೆಗಳು ಮೂಲ ಮೂರ್ತಿಗೆ ಆಗುತ್ತೆ. ಹಾಗೆ ಕೆಲವು ಸೇವೆಗಳು ಉತ್ಸವ ಮೂರ್ತಿಗೆ ಆಗುತ್ತೆ. ಉತ್ಸವ ಮೂರ್ತಿಯನ್ನು ಮಲಯಪ್ಪ ಸ್ವಾಮಿ ಅಂತ ಕರೀತಾರೆ. ಈ ಉತ್ಸವ ಮೂರ್ತಿಗೆ ಕೆಲವೊಂದು ಸೇವೆಗಳಾಗುತ್ತೆ. ಅದರಲ್ಲಿ ಕಲ್ಯಾಣೋತ್ಸವ ಆಗಿರ್ಬೋದು, ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು, ಊಂಜಲ್ ಸೇವಾ ಅಥವಾ ಡೋಲೋತ್ಸವ ಆಗಿರ್ಬೋದು, ಅಥವಾ ಸಹಸ್ರ ದೀಪಾಲಂಕರಣ ಸೇವೆ ಆಗಿರ್ಬೋದು. ಈ ಎಲ್ಲ ಸೇವೆಗಳು ಉತ್ಸವ ಮೂರ್ತಿಗೆ ನೆರವೇರೋ ಸೇವೆಗಳಾಗಿರುತ್ತೆ. ನಿಮಗೆ ಈ ಉತ್ಸವ ಮೂರ್ತಿಗಳಿಗೆ ನೆರವೇರೋ ಸೇವೆಗಳಲ್ಲಿ ಒಂದು ಪ್ರಮುಖವಾದ ಸೇವೆ ಅಂದರೆ ಅದು ಡೋಲೋತ್ಸವ ಅಥವಾ ಊಂಜಲ್ ಸೇವಾ ಅಂತಲೂ ಕರೀತಾರೆ. ಈ ಡೋಲೋತ್ಸವ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಅತಿ ಸುಲಭವಾಗಿ ಆಗುತ್ತೆ. ಇದರಲ್ಲಿ ಆಗ ಅಡ್ವಾಂಟೇಜಸ್ ಏನು ಅಂದರೆ, ಫಸ್ಟು ನೀವು ಈ ಡೋಲೋತ್ಸವ ಟಿಕೆಟ್ನ ನೀವು ಬುಕ್ ಮಾಡಿಕೊಂಡ್ರೆ ಮೊದಲು ನೀವು ಮೂಲ ಮೂರ್ತಿಯ ದರ್ಶನ ಮಾಡ್ತೀರಾ. ಬೇರೆ ಎಲ್ಲ ಸೇವೆಗಳು, ಯಾವುದೇ ಸೇವೆಗಳು ತೊಗೊಂಡು ನಿಮಗೆ ಕಲ್ಯಾಣೋತ್ಸವ ಆಗಿರ್ಬೋದು ಅಥವಾ ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು, ಈ ಸೇವೆಗಳ ಟಿಕೆಟ್ಸ್ ನೀವು ಬುಕ್ ಮಾಡಿಕೊಂಡ್ರೆ ಮೊದಲು ಸೇವೆಗೆ ಅಟೆಂಡ್ ಮಾಡಬೇಕಾಗತ್ತೆ. ಆ ನಂತರ ನಿಮಗೆ ಮೂಲ ಮೂರ್ತಿಯ ದರ್ಶನ ಇರುತ್ತೆ. ಆದರೆ ನಿಮಗೆ ಈ ಊಂಜಲ್ ಸೇವಾ ಟಿಕೆಟ್ ಅಥವಾ ಡೋಲೋತ್ಸವದ ಟಿಕೆಟ್ ನೀವು ಬುಕ್ ಮಾಡಿಕೊಂಡ್ರೆ ಮೊದಲು ನೀವು ದರ್ಶನ ಮಾಡಬೇಕಾಗತ್ತೆ ಮೂಲ ಮೂರ್ತಿದು. ಆ ನಂತರ ನೀವು ಸೇವೆಯಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ಈ ಊಂಜಲ್ ಸೇವಾ ಟಿಕೆಟ್ ಪ್ರತಿ ತಿಂಗಳು ನಿಮಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾರೆ. ನಿಮಗೆ ಆರ್ಜಿತ ಸೇವೆಗಳದ್ದು ಕಲ್ಯಾಣೋತ್ಸವ ಟೈಮ್ನಲ್ಲೇ ಇದು ಕೂಡ ರಿಲೀಸ್ ಮಾಡ್ತಾರೆ. ಇದರ ಬುಕ್ಕಿಂಗ್ ಪ್ರೊಸೀಜರ್ನ ನಾವು ಆಗಲೇ ತೋರಿಸಿದ್ದೀವಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀವಿ. ಆರ್ಜಿತ ಸೇವಾ ಬುಕ್ಕಿಂಗ್ ಪ್ರೊಸೀಜರಲ್ಲೇ ನಿಮ್ಗೆ ಈ ಸೇವೆ ಕೂಡ ಸಿಗುತ್ತೆ. ಅದೇ ರೀತಿ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಸೇವೆ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 500 ರೂಪಾಯಿ ಆಗಿರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಟಿಕೆಟ್ ಬೇಕಾಗಿಲ್ಲ. ತಂದೆ ತಾಯಿ ಟಿಕೆಟಲ್ಲೇ ಮಕ್ಕಳು ಕೂಡ ಫ್ರೀಯಾಗಿ ಬರ್ಬೋದಾಗಿರುತ್ತೆ. ಹಾಗೆ ಈ ಆರ್ಜಿತ ಸೇವೆ ನೀವು ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಸುಪಥ ಮೂಲಕ ಎಂಟ್ರಿ ಇರುತ್ತೆ. ನಿಮಗೆ 11 ಗಂಟೆಗೆ ಸರಿಯಾಗಿ ಎಂಟ್ರಿ ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ 11 ಗಂಟೆಗೆ ಏನು ಬೇಕಾಗಿಲ್ಲ. 12:30 ತನಕ ಕೂಡ ನಿಮ್ಮನ್ನ ಅಲೋ ಮಾಡ್ತಾರೆ, ಆರಾಮಾಗಿ ಹೋಗ್ಬೋದು. ಯಾಕಂದರೆ ಕಲ್ಯಾಣೋತ್ಸವ ಆದ ನಂತರನೇ ಈ ಊಂಜಲ್ ಸೇವೆ ಅಥವಾ ಡೋಲೋತ್ಸವ ನೆರವೇರೋದು. ಹಾಗಾಗಿ ನೀವು 12 ಗಂಟೆ ಕರೆಕ್ಟಾಗಿ ಸುಪಥ ಮೂಲಕ ನೀವು ದರ್ಶನಕ್ಕೆ ಸ್ಟಾರ್ಟ್ ಆದರೆ ಸರಿ ಹೋಗುತ್ತೆ. ಸುಪಥ ಮೂಲಕ ನೀವು ದರ್ಶನಕ್ಕೆ ಹೋಗಿ ಮೊದಲಿಗೆ ನಿಮಗೆ ಬ್ಯಾಗ್ ಅಥವಾ ಲಗೇಜ್ ಚೆಕಿಂಗ್ ಮಾಡ್ತಾರೆ. ಅದಾದ ನಂತರ ನಿಮಗೆ ID ಪ್ರೂಫ್ ಚೆಕ್ ಮಾಡ್ತಾರೆ. ID ಪ್ರೂಫ್ ಎಲ್ಲ ಚೆಕ್ ಮಾಡಿ ಟಿಕೆಟ್ ಓಕೆ ಆದ ನಂತರ ನಿಮ್ಮನ್ನ ಡೈರೆಕ್ಟಾಗಿ ಕ್ಯೂ ಲೈನಿಗೆ ಬಿಡ್ತಾರೆ. ನಿಮ್ಗೆ ಯಾವುದೇ ರೀತಿ ಕೂರ್ಸೋದಾಗಲಿ ಕೂಡಾಕೋದಾಗಲಿ ಆ ಥರ ಯಾವ್ದು ರೀತಿ ಇರೋದಿಲ್ಲ. ಡೈರೆಕ್ಟಾಗಿ ನಿಮಗೆ ಪಾಸಿಂಗ್ ಕ್ಯೂ ಇರುತ್ತೆ. ಆ ಪಾಸಿಂಗ್ ಕ್ಯೂ ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಪಾಸಿಂಗ್ ಕ್ಯೂ ಮುಖಾಂತರ ಬಂದುಬಿಟ್ಟು ನಂತರ ನೀವು ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ನಿಮಗೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಒಳಗೆ ಹೋಗಿ ಫಸ್ಟು ನೀವು ಮೂಲ ಮೂರ್ತಿಯ ದೇವರ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಈ ಮೂಲ ಮೂರ್ತಿಯ ದರ್ಶನ ಮಾಡ್ಕೊಳ್ಳೋದಕ್ಕೂ ನಿಮಗೆ ನಾರ್ಮಲ್ ಆಗಿ ಈಗ 300 ರೂಪೀಸ್ದಾಗಿರ್ಬೋದು ಅಥವಾ ಚಿಕ್ಕ ಮಕ್ಕಳ ಜೊತೆ ಇರೋ ದರ್ಶನ ಆಗಿರ್ಬೋದು, ಎಲ್ಲ ದರ್ಶನಗಳು ಹೇಗಿರುತ್ತೋ ಅದೇ ರೀತಿ ನಿಮಗೆ ಜಯ ವಿಜಯ ಅಂದರೆ ಮಹಾಲಘು ದರ್ಶನ ಅಂತ ಕರೀತಾರಲ್ಲ, ಅದೇ ರೀತಿಯ ದರ್ಶನ ಇರುತ್ತೆ. ದರ್ಶನ ಆದ ನಂತರ ನೀವು ಪ್ರಸಾದ ಇಸ್ಕೋಬೇಕಾಗತ್ತೆ. ಅಲ್ಲಿ ಅನ್ನ ಪ್ರಸಾದ ಕೊಡ್ತಿರ್ತಾರೆ. ಅನ್ನ ಪ್ರಸಾದ ಕೊಡ್ಬೋದು, ಇಲ್ಲಾಂದರೆ ನಿಮಗೆ ಚಿಕ್ಕ ಲಡ್ಡು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಆ ಪ್ರಸಾದ ತಿಂದ ಮೇಲೆ ಕೈ ತೊಳ್ಕೊಂಡು ನಿಮಗೆ ಅಲ್ಲೇ ಅದ್ದಾಲ ಮಂಟಪ ಅಂತ ಇರುತ್ತೆ. ಅದ್ದಾಲ ಮಂಟಪದ ಹತ್ರ ನೀವು ಈ ಟಿಕೆಟ್ಸ್ನ ತೋರಿಸಿದ್ರೆ ನಿಮ್ಮನ್ನ ಅದ್ದಾಲ ಮಂಟಪದ ಒಳಗಡೆ ಕೂರಿಸ್ತಾರೆ. ಕೂರಿಸ್ಬಿಟ್ಟು ನಿಮಗೆ ಸಾಕಷ್ಟು ಹೊತ್ತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ದೇವರು ಕಲ್ಯಾಣೋತ್ಸವ ಮುಗಿಸ್ಕೊಂಡು ಈ ಅದ್ದಾಲ ಮಂಟಪಕ್ಕೆ ಬರ್ತಾರೆ. ಈಗ ಈ ಊಂಜಲ್ ಸೇವೆ ಹೇಗೆ ನಡೆಯುತ್ತೆ ಅಂತ ನೋಡೋಣಂತೆ. ಈ ಅದ್ದಾಲ ಮಂಟಪ ತುಂಬ ಸುಂದರವಾಗಿರುತ್ತೆ. ಸುತ್ತ ಕನ್ನಡಿ ಇರುತ್ತೆ. ಮಧ್ಯದಲ್ಲಿ ಒಂದು ಉಯ್ಯಾಲೆ ಇರುತ್ತೆ. ಉಯ್ಯಾಲೆನಲ್ಲಿ ಶ್ರೀ ಭೂದೇವಿ ಸಮೇತ ಮಲಯಪ್ಪ ಸ್ವಾಮಿಯವ್ರನ್ನ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಮಾಡಿ ಅದಾದ ನಂತರ ವೇದ ಘೋಷಗಳನ್ನ ನೆರವೇರುತ್ತೆ. ಅದಾದ ನಂತರ ಮಹಾಮಂಗಳಾರತಿ ಕೂಡ ಆಗುತ್ತೆ. ಮಹಾಮಂಗಳಾರತಿ ಆದ ನಂತರ ನಿಮ್ಮನ್ನ ಅದ್ದಾಲ ಮಂಟಪದ ಒಳಗಡೆ ಬಿಡ್ತಾರೆ. ಅದು ನೋಡೋದು ತುಂಬಾ ಅದ್ಭುತವಾಗಿರುತ್ತೆ. ನೀವು ಅದ್ದಾಲ ಮಂಟಪ ಒಳಗೆ ಹೋದರೆ ಸುತ್ತ ಕನ್ನಡಿ, ಯಾವ ಕಡೆ ನೋಡಿದ್ರೂ ನಿಮಗೆ ದೇವರೇ ಕಾಣ್ತಿರ್ತಾರೆ. ತುಂಬ ಅಂದರೆ ತುಂಬ ವಿಶೇಷವಾದ ಸೇವೆ. ನೀವೇನಾದರೂ ಆರ್ಜಿತ ಬ್ರಹ್ಮೋತ್ಸವ ಆಗಿರ್ಬೋದು ಅಥವಾ ಕಲ್ಯಾಣೋತ್ಸವ ಆಗಿರ್ಬೋದು, ಅದೆಲ್ಲ ನಿಮಗೆ ದೂರದಿಂದ ಆ ಸೇವೆನ ವೀಕ್ಷಿಸ್ತೀರಾ. ಆದರೆ ನಿಮಗೆ ಈ ಸೇವೆಯಲ್ಲಿ ನೀವು ಉತ್ಸವ ಮೂರ್ತಿ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡೋ ಅವಕಾಶ ಸಿಗುತ್ತೆ. ಹಾಗಾಗಿ ಯಾರೆಲ್ಲ ನೀವು ತಿರುಮಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿಮ್ಮ ಮೊದಲನೇ ಪ್ರಿಫರೆನ್ಸ್ ಈ ಊಂಜಲ್ ಸೇವಾ ಅಥವಾ
ಡೋಲೋತ್ಸವಕ್ಕೆ ಕೊಡಿ. ಯಾಕಂದರೆ ತುಂಬ ಅದ್ಭುತವಾಗಿರುತ್ತೆ ಈ ಸೇವೆ. ಈ ಸೇವೆ ಆದ ನಂತರ ನಿಮ್ಮನ್ನ ಅದ್ದಾಲ ಮಂಟಪದ ಒಳಗೆ ಬಿಡ್ತಾರಲ್ಲ, ಒಂದು ಪ್ರದಕ್ಷಿಣೆ ಹಾಕಿದ ನಂತರ ನಿಮಗೆ ಅಲ್ಲೇ ಪ್ರಸಾದನೂ ಕೊಡ್ತಾರೆ. ಪ್ರಸಾದವನ್ನು ಸ್ವೀಕರಿಸಿ ನೀವು ಹೊರಗಡೆ ಬಂದು ನೀವು ಲಡ್ಡು ಕೌಂಟರ್ಗೆ ಹೋಗ್ಬಿಟ್ಟು ನಿಮ್ಮ ಟಿಕೆಟ್ನ ಕೊಟ್ಟರೆ ಒಂದು ಟಿಕೆಟ್ಗೆ ಒಂದು ಉಚಿತ ಲಡ್ಡು ಪ್ರಸಾದ ಕೂಡ ಕೊಡ್ತಾರೆ. ಆ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿದ್ರೆ ನಿಮ್ಮ ತಿರುಮಲ ಯಾತ್ರೆ ಕಂಪ್ಲೀಟ್ ಆಗುತ್ತೆ. ಇನ್ನು ಈ ಊಂಜಲ್ ಸೇವಾ ಟಿಕೆಟ್ ನಿಮಗೆ ಆಫ್ಲೈನಲ್ಲಿ ಎಲ್ಲೂ ಸಿಗೋದಿಲ್ಲ, ಆನ್ಲೈನಲ್ಲೇ ನೀವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರಸ್ತುತ ಜುಲೈ ತನಕ ಎಲ್ಲ ಟಿಕೆಟ್ಸ್ ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ಈ ಊಂಜಲ್ ಸೇವಾ ಟಿಕೆಟ್ಸ್ನ ಬಿಡ್ತಾರೆ. ಅದರ ಅಪ್ಡೇಟ್ನ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತೀನಿ. ಈ ತಿಂಗಳು ನೀವು ಈ ಊಂಜಲ್ ಸೇವಾ ಟಿಕೆಟ್ನ ಬುಕ್ ಮಾಡಿಕೊಂಡು ಅತ್ಯುತ್ತಮವಾದ ದರ್ಶನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಊಂಜಲ್ ಸೇವೆ ಆದ ನಂತರ ದೇವ್ರನ್ನ ಆರ್ಜಿತ ಬ್ರಹ್ಮೋತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ. ಆರ್ಜಿತ ಬ್ರಹ್ಮೋತ್ಸವ ನಿಮಗೆ ವೈಭವೋತ್ಸವ ಮಂಟಪ ಅಂತ ಅದು ದೇವಸ್ಥಾನದ ಹೊರಗಡೆ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ನಿಮಗೆ ಸಹಸ್ರ ದೀಪಾಲಂಕರಣ ಸೇವೆ, ಅದು ದೇವಸ್ಥಾನದ ಮುಂಭಾಗದಲ್ಲಿ ಸಹಸ್ರ ದೀಪಾಲಂಕರಣ ಮಂಟಪ ಅಂತ ಇದೆ, ಅಲ್ಲಿ ನೆರವೇರುತ್ತೆ. ಅದಾದ ನಂತರ 4 ಮಾಡ ಬೀದಿಗಳಲ್ಲಿ ಉತ್ಸವ ಇರುತ್ತೆ. ಪ್ರತಿದಿನವೂ ಈ ಉತ್ಸವನ ನೀವು ನೋಡ್ಬೋದು. ನೀವು ತಿರುಮಲಕ್ಕೆ ಹೋದರೆ ಸಂಜೆ 5:30, 6 ಗಂಟೆ ಟೈಮ್ನಲ್ಲಿ ಹೋದರೆ ನಿಮಗೆ ಈ 4 ಮಾಡ ಬೀದಿಗಳಲ್ಲಿ ದೇವರ ಉತ್ಸವ ನೆರವೇರ್ತಿರುತ್ತೆ. ನೋಡೋದಕ್ಕೆ 2 ಕಣ್ಣುಗಳು ಸಾಲದು, ಅಷ್ಟು ಅದ್ಭುತವಾಗಿರುತ್ತೆ. ಉತ್ಸವ ಆದ ನಂತರ ನಿಮಗೆ ದೇವಸ್ಥಾನಕ್ಕೆ ಈ ಉತ್ಸವ ಮೂರ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದಾದ ನಂತರ ಘಂಟಾನಾದಂ ಇರುತ್ತೆ. ಈ ಘಂಟಾನಾದಂ ಸುಮಾರು 1 ಅವರ್ ಕಾಲ ನಿಮಗೆ ನೈವೇದ್ಯಕ್ಕೆ ನೆರವೇರುತ್ತೆ. ಆ ನೈವೇದ್ಯ ಸಮಯದಲ್ಲಿ ಯಾವುದೇ ಕ್ಯೂ ಲೈನ್ಸ್ ಇದ್ರೂ ತಿರುಮಲದಲ್ಲಿ ಅದನ್ನು ಸ್ಟಾಪ್ ಮಾಡ್ತಾರೆ. ಹಾಗಾಗಿ ಆ ಟೈಮ್ನಲ್ಲಿ ತುಂಬ ಹೊತ್ತು ನೀವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನೀವೇನಾದರೂ ಸಹಸ್ರ ದೀಪಾಲಂಕರಣ ಟಿಕೆಟ್ನ ತೆಗೆದುಕೊಂಡ್ರೆ ಸೇವೆ ಆದ ನಂತರ ನೀವು ಸೀದಾ ದರ್ಶನಕ್ಕೆ ಹೋದರೆ ನೀವು ಈಸಿಯಾಗಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಬೋದು. ಅದೇ ನೀವು ಸ್ವಲ್ಪ ಹೊತ್ತು ನಂತರ ಹೋದರೆ ನೀವು 1 to 1.5 ಅವರ್ ನೀವು ಕ್ಯೂ ಲೈನಲ್ಲೇ ನಿಂತ್ಕೋಬೇಕಾಗತ್ತೆ. ಯಾಕೆಂದರೆ ಆ ಟೈಮ್ನಲ್ಲಿ ಮಹಾ ನೈವೇದ್ಯ ನೆರವೇರ್ತಿರುತ್ತೆ. ಘಂಟಾನಾದಂ ಟೈಮ್ನಲ್ಲಿ ನಿಮಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.